ಸರ್ವರ ಏಳಿಗೆಯನ್ನು ಬಯಸಿ 17ನೇ ಆಯವ್ಯಯವನ್ನು ಮಂಡಿಸುತ್ತಿದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ 2026-27ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಹಲವಾರು ಕ್ರಾಂತಿಕಾರಿ ಯೋಜನೆಗಳನ್ನು ಘೋಷಿಸಲಾಗಿದೆ. ಚಿತ್ರೀಕರಣದ ಪರವಾನಗಿ ಪ್ರಕ್ರಿಯೆಯನ್ನು ಸರಳಗೊಳಿಸುವುದರಿಂದ ಹಿಡಿದು ರಾಜ್ಯವನ್ನು ಜಾಗತಿಕ ಚಿತ್ರೀಕರಣ ತಾಣವನ್ನಾಗಿ ರೂಪಿಸುವುದರವರೆಗೆ ಸರ್ಕಾರವು ಸ್ಯಾಂಡಲ್ವುಡ್ಗೆ ಹೊಸ ದಿಕ್ಸೂಚಿ ನೀಡಿದೆ. ಈ ಬಜೆಟ್ನ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. ಸಿನೆಮಿತ್ರ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಪೋರ್ಟಲ್. ಚಿತ್ರರಂಗದ ಬಹುದಿನಗಳ ಬೇಡಿಕೆಯಾಗಿದ್ದ ಸಿಂಗಲ್ ವಿಂಡೋ ಸೌಲಭ್ಯವನ್ನು ಸರ್ಕಾರ ಚಾಲನೆ ನೀಡಿದೆ. ಇನ್ನು ಮುಂದೆ ಸಿನಿಮಾ ನಿರ್ಮಾಪಕರು ಮತ್ತು ನಿರ್ದೇಶಕರು ಚಿತ್ರೀಕರಣದ ಅನುಮತಿಗಾಗಿ ಪೊಲೀಸ್, ಅರಣ್ಯ ಇಲಾಖೆ, ಅಗ್ನಿಶಾಮಕ ದಳ ಅಥವಾ ಸ್ಥಳೀಯ ಸಂಸ್ಥೆಗಳ ಕಚೇರಿಗಳಿಗೆ ಅಲೆಯಬೇಕಿಲ್ಲ. ಸಿನೆಮಿತ್ರ ಎಂಬ ಡಿಜಿಟಲ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲೇ ಎಲ್ಲ ಇಲಾಖೆಗಳ ಪರವಾನಗಿಯನ್ನು ಸಕಾಲದಲ್ಲಿ ಪಡೆಯಬಹುದಾಗಿದೆ. ಇದು ಚಿತ್ರೀಕರಣದ ವಿಳಂಬವನ್ನು ತಪ್ಪಿಸಿ ಪಾರದರ್ಶಕತೆ ತರಲಿದೆ. ಕರ್ನಾಟಕ ಫಿಲ್ಮ್ ಲೊಕೇಶನ್ ಡಿಜಿಟಲ್ ಮ್ಯಾಪ್. ರಾಜ್ಯದ ನೈಸರ್ಗಿಕ ಸೌಂದರ್ಯ ಮತ್ತು ಐತಿಹಾಸಿಕ ಸ್ಥಳಗಳನ್ನು ಸಿನಿಮಾ ಜಗತ್ತಿಗೆ ಪರಿಚಯಿಸಲು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಜಿಟಲ್ ಲೊಕೇಶನ್ ಮ್ಯಾಪ್ ಸಿದ್ಧಪಡಿಸಲಾಗುವುದು. ಈ ನಕ್ಷೆಯು ಚಿತ್ರೀಕರಣಕ್ಕೆ ಪೂರಕವಾಗುವ ತಾಣಗಳು, ಅಲ್ಲಿನ ಸೌಲಭ್ಯಗಳು ಮತ್ತು ಹವಾಮಾನದ ಬಗ್ಗೆ ಸಮಗ್ರ ಮಾಹಿತಿ ನೀಡಲಿದ್ದು, ಹೊರ ರಾಜ್ಯ ಹಾಗೂ ವಿದೇಶಿ ಚಿತ್ರತಂಡಗಳನ್ನು ಕರ್ನಾಟಕದತ್ತ ಸೆಳೆಯಲು ನೆರವಾಗಲಿದೆ. ಮೈಸೂರು ಚಿತ್ರನಗರಿ ಹಾಗೂ ಥೀಮ್ ಪಾರ್ಕ್. ಮೈಸೂರಿನ ಹಿನಕಲ್ ಬಳಿ ಉದ್ದೇಶಿತ ಚಿತ್ರನಗರಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲು ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ. ಈ ಯೋಜನೆಯಲ್ಲಿ ಸುಸಜ್ಜಿತ ಸ್ಟುಡಿಯೋಗಳು, ಶೂಟಿಂಗ್ ಫ್ಲೋರ್ಗಳು ಮಾತ್ರವಲ್ಲದೆ ಪ್ರವಾಸಿಗರನ್ನು ಸೆಳೆಯಲು ಥೀಮ್ ಪಾರ್ಕ್, ಪಂಚತಾರಾ ಹೋಟೆಲ್ಗಳು ಮತ್ತು ಮನರಂಜನಾ ಕೇಂದ್ರಗಳನ್ನು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಪುಟ್ಟಣ್ಣ ಕಣಗಾಲ್ ಸ್ಮಾರಕ ಮತ್ತು ಪರಂಪರೆ ಸಂರಕ್ಷಣೆ. ಕನ್ನಡ ಚಿತ್ರರಂಗದ ದಂತಕತೆ ದಿವಂಗತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ನಿವಾಸವನ್ನು ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲು ಸರ್ಕಾರ ನಿರ್ಧರಿಸಿದೆ. ಇದು ಅವರ ಸಿನಿಮಾ ಸಾಧನೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮಹತ್ವದ ಹೆಜ್ಜೆಯಾಗಿದೆ. ಇದರೊಂದಿಗೆ ಚಿತ್ರರಂಗದ ಹಿರಿಯ ಸಾಧಕರ ಸ್ಮರಣಾರ್ಥ ವಿವಿಧ ಸಾಂಸ್ಕೃತಿಕ ಕೇಂದ್ರಗಳನ್ನು ಸ್ಥಾಪಿಸುವ ಯೋಜನೆಯೂ ಬಜೆಟ್ನಲ್ಲಿದೆ. ಚಲನಚಿತ್ರ ತೀವ್ರ ಶಕ್ತಿಯುಳ್ಳ ಮಾಧ್ಯಮ. ಇದು ಓದು ಬಾರದವರ, ಓದು ಬಲ್ಲವರ ಎಲ್ಲರ ಮನವನ್ನು ಮುಟ್ಟುವ ಮಹಾಶಕ್ತಿಯನ್ನು ಪಡೆದಿದೆ. ಬಾಕಿ ಸಬ್ಸಿಡಿ ಬಿಡುಗಡೆಗೆ 20 ಕೋಟಿ. ಕಳೆದ ಕೆಲವು ವರ್ಷಗಳಿಂದ ಬಾಕಿ ಉಳಿದಿರುವ ಕನ್ನಡ ಸಿನಿಮಾದ ಸಬ್ಸಿಡಿ ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಇದು ಆರ್ಥಿಕ ಸಂಕಷ್ಟದಲ್ಲಿರುವ ಸಣ್ಣ ಬಜೆಟ್ ಸಿನಿಮಾಗಳ ನಿರ್ಮಾಪಕರಿಗೆ ದೊಡ್ಡ ಸಮಾಧಾನ ತಂದಿದೆ. ಒಟ್ಟಾರೆಯಾಗಿ ಈ ಬಜೆಟ್ ಸ್ಯಾಂಡಲ್ವುಡ್ ಅನ್ನು ಕೇವಲ ಒಂದು ಪ್ರಾದೇಶಿಕ ಉದ್ಯಮವಾಗಿ ನೋಡದೆ ಒಂದು ಪ್ರಬಲ ಆರ್ಥಿಕ ಮತ್ತು ಸಾಂಸ್ಕೃತಿಕ ಶಕ್ತಿಯಾಗಿ ಗುರುತಿಸಿದೆ. ಸಿನೆಮಿತ್ರ ಮತ್ತು ಡಿಜಿಟಲ್ ಲೊಕೇಶನ್ ಮ್ಯಾಪ್ನಂತಹ ತಾಂತ್ರಿಕ ಸುಧಾರಣೆಗಳು ಕರ್ನಾಟಕವನ್ನು ಭಾರತದ ಪ್ರಮುಖ ಫಿಲ್ಮ್ ಹಬ್ ಆಗಿ ಪರಿವರ್ತಿಸುವಲ್ಲಿ ಸಂಶಯವಿಲ್ಲ.